ಹಾಯ್ ಗೈಸ್, ಮೊನ್ನೆ ನಾನು ತಮಿಳ್ನಾಡು ಜಾತ್ರೆ ಹೋಗಿದ್ದೆ. ಈಗ ವಿಡಿಯೋ ನೋಡಿದ್ದೀರಾ ನೀವು. ಬಹಳ ಜನ ಕಮೆಂಟ್ ಮಾಡ್ತಿದ್ರೆ, ಅಣ್ಣ ಅದರಲ್ಲಿ ಪ್ರೈಸ್ ಎಲ್ಲೂ ರಿವೀಲ್ ಮಾಡಿಲ್ಲ, ಪ್ರೈಸ್ ಎಲ್ಲೂ ಹೇಳಿಲ್ಲ ಅಂತ ಹೇಳಿ. ಕರೆಕ್ಟ್, ನಾನು ಪ್ರೈಸ್ ಎಲ್ಲೂ ಹೇಳಿಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ನಿಯರ್ ಅಬೌಟ್ 75% ಎಲ್ಲರೂ ಬ್ಲಡ್ ಲೈನ್ಸ್ ಹಾಕೊಂಡಿದ್ದಾರೆ. ಬ್ಲಡ್ ಲೈನ್ ಅಂದ್ರೆ ಏನಂತಂದ್ರೆ ಜನರಲ್ ಆಗಿ ನಿಮಗೆ ಈಗ ನಾವು ಹಳ್ಳಿ ಕಡೆಗೆ ಹೋದ್ರೆ ಗೌಡ್ರ ಮನೆಯವರು ಹಂಗಿಂಗ್ ಅಂತ ಹೇಳ್ತೀವಲ್ಲ, ಸೇಮ್ ಅದೇ ರೀತಿನೇ ಒಂದು ಕುದುರೆ ಒಂದು ರಿಂಗ್ ಅಲ್ಲಿ ಒಂದು ನೇಮ್ ಮಾಡಿರುತ್ತೆ. ಈಗ ಜನರಲ್ ಆಗಿ ನೀವು ಗೂಗಲ್ ಅಲ್ಲಿ ಓಪನ್ ಮಾಡಿದ್ರೆ ದೇವ್ರೂಪ ಆಗಿರ್ಲಿ, ಕಾಲಕಂಠ ಆಗಿರ್ಲಿ, ಆಲಿಶಾನ್ ಆಗಿರ್ಲಿ, ಇವೆಲ್ಲ ಬ್ಲಡ್ ಲೈನ್ ಕುದುರೆ ಅಂತೀವಿ ನಾವು. ಒಂದು ರಿಂಗ್ ಅಲ್ಲಿ ಅದು ಒಂದು ಪ್ರೈಸ್ ತಗೊಂಡು ಒಂದು ನೇಮ್ ಮಾಡಿರುತ್ತೆ. ಆ ನೇಮ್ ಅಲ್ಲಿ ಯಾವ ಅಂಡರ್ ಬ್ರೀಡಿಂಗ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಲೈನೇಜ್ ನಾವು ಕೌಂಟ್ ಮಾಡ್ಕೊಂತ ಹೋಗ್ತೀವಿ. ಅದನ್ನ ನಾವು ಲೈನೇಜ್ ಕುದುರೆ ಅಂತ ಹೇಳ್ತೀವಿ. ಈಗ ಜನರಲ್ ಆಗಿ ಲೈನೇಜ್ ಕುದುರೆಗೂ ನಮ್ಮ ನಾರ್ಮಲ್ ಕುದುರೆಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ಆಲ್ಟೋ, ಅದು ಫಾರ್ಚುನರ್, ಇಷ್ಟೇ ಡಿಫ್ರೆನ್ಸ್. ಈಗ ಆಲ್ಟೋ ಹೆಂಗಿರುತ್ತೆ, ನಾರ್ಮಲ್ ಆಗಿ ಸಿಂಗಲ್ ಬೋನ್ ಅಲ್ಲಿ ಹೈಟ್ ಕಮ್ಮಿ, ಆ ತರ ನಾವು ಕನ್ಸಿಡರ್ ಮಾಡ್ತೀವಿ. ಲೈನೇಜ್ ಕುದುರೆಯಲ್ಲಿ ಏನಾಗುತ್ತೆ, ಕ್ವಾಲಿಟಿ ಆಗಿರ್ಲಿ, ಲುಕ್ ವೈಸ್ ಆಗಿರ್ಲಿ, ಆಮೇಲೆ ಅದರದ್ದು ಗತ್ತಾಗಿರ್ಲಿ, ಹೈಟ್ ಆಗಿರ್ಲಿ, ಪ್ರತಿಯೊಂದು ವೇರಿಯೇಷನ್ಸ್ ಆಗುತ್ತೆ. ಅದಕ್ಕೆ ನಾವು ಫಾರ್ಚುನರ್ ಕನ್ಸಿಡರ್ ಮಾಡ್ತೀವಿ, ಇದನ್ನ ನಾರ್ಮಲ್ ಆಗಿ ಆಲ್ಟೋ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ತಮಿಳ್ನಾಡಲ್ಲಿ 75% ಬಂದಿದ್ದ ಜನ ಓನ್ಲಿ ಬ್ಲಡ್ ಲೈನ್ಸ್ ಹಾಕ್ದವ್ರು ಅಷ್ಟೇ. ಎಲ್ಲಾರು ಪ್ರತಿಯೊಬ್ರು ಬ್ಲಡ್ ಲೈನ್ಸ್ ಹಾಕಿದ್ದಾರೆ. ನಾನ್ ಎಷ್ಟು ಸಣ್ಣ ರೈತ ಅಂತಂದ್ರು ಅವ್ನ್ ಬ್ಲಡ್ ಲೈನ್ಸ್ ಹಾಕಿದ್ದಾನೆ. ಮೇನ್ ಏನಪ್ಪಾ ಅಂತಂದ್ರೆ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಸೆಲೆಕ್ಟಿವ್ ಬ್ರೀಡಿಂಗ್. ಸೆಲೆಕ್ಟಿವ್ ಬ್ರೀಡಿಂಗ್ ಅಂತಂದ್ರೆ ಇದೇ ಸ್ಟೈಲಿನಿಗೆ ಇದೇ ಮೇಯರ್, ನನಗೆ ಇದೇ ಸ್ಟೈಲಿನಿಗೆ ಇದೇ ಮೇಯರೇ ಬರ್ಬೇಕು, ನನಗೆ ಇದೇ ತರ ಮರಿ ಬರ್ಬೇಕು, ಇದೇ ತರ ಮರಿ ಕ್ವಾಲಿಟಿ ಬರ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಜನ ಅಲ್ಲಿ ಏನ್ ಮಾಡಿದ್ದಾರೆ, ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡ್ಬಿಟ್ಟು ತಮ್ಮದ್ರಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸಾಕೊಂಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ನಿಯರ್ ಅಬೌಟ್ ಎಲ್ಲಾ 75% ಜನನು ಬ್ಲಡ್ ಲೈನ್ ಅಲ್ಲಿ ಸಾಕೊಂಡಿದ್ದಾರೆ. ನೀವು ನಾರ್ಮಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ, ಅಲ್ಲಿ ನಡೆದಿರೋ ವಿಚಾರ. 2 ನುಕುರ ಮರಿ ಅಂದ್ರೆ 2 months ಬೇಬೀಸ್ ಅಷ್ಟೇ. ನುಕುರ ಅಂತಂದ್ರೆ ವೈಟ್ ಕುದುರೆಗಳು, ಪ್ಯೂರ್ ಮಾರ್ವಾರಿಯಲ್ಲಿ 75% ಇದ್ದಿದ್ದೆಲ್ಲ ಅಷ್ಟು ಮಾರ್ವಾರಿನೇ. ಆಲ್ಮೋಸ್ಟ್ ಎಲ್ಲೂ ಸಿಂಧಿ ಇಲ್ಲ, ಕಾಟೆವಾಡಿ ಇಲ್ಲ, ಎಲ್ಲೂ ಇಲ್ಲ. ಫುಲ್ 75% ಮಾರ್ವಾರಿ ಬ್ರೀಡೆ ಅಲ್ಲಿ ಮೇನ್ ಫೋಕಸ್ ಆಗಿತ್ತು. ಅಲ್ಲಿ ಉಳ್ಕಿದ್ದು ಏನು ನಾವು ಸೇಲ್ ಮಾಡ್ಬೇಕಂತ ಬಂದಿದ್ರ ಅಂದ್ರೆ, ಲೈಕ್ ಮಹಾರಾಷ್ಟ್ರ ಇಂದ ಆಗಿರ್ಲಿ, ಹೊರಗಿಂದ ಎಲ್ಲ ಆಗಿರ್ಲಿ, ಅಲ್ಲಿ ಬಂದಿರೋರು ಏನ್ ಮಾಡಿದ್ದಾರೆ, ನಾರ್ಮಲ್ ಆಗಿ ಅವ್ರ ಕುದುರೆನ ಪ್ರೆಸೆಂಟ್ ಮಾಡಿದ್ದಾರೆ. ಜನರಲ್ ಆಗಿ ನಮ್ಮ ವ್ಯೂ ಪಾಯಿಂಟ್ ಅಲ್ಲಿ ಅದರ ಕಾಸ್ಟ್ ನಿಯರ್ ಅಬೌಟ್ ಒಂದು 2.5 ಲೆಕ್ಕಕ್ಕೆ ಆ ಆವರೇಜ್ ಅಲ್ಲಿ ಇತ್ತು. ಬೇರೆ ಕುದುರೆಗಳು ನೀವು ಯಾವ್ದೇ ನಾನ್ ಮರಿ ತಗೊಂತೀನಿ ಅಂತಂದ್ರು ಬ್ಲಡ್ ಲೈನ್ ಇದರಿಂದ ನಿಯರ್ ಅಬೌಟ್ 20 lakhs ಕೋಟ್ ಮಾಡ್ತಿದ್ದಾರೆ. 20 lakhs ಕೋಟ್ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಎಲ್ಲೂ ಪ್ರೈಸ್ ರಿವೀಲ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಬ್ಲಡ್ ಲೈನ್ ಅಲ್ಲಿ ಕ್ರೋರ್ಸ್ ಟುಗೆದರ್ ಸಮೇತನೂ ಬರೋವಿದಾವೆ ಕುದುರೆಗಳು. ನಾರ್ಮಲ್ ಆಗಿ ನಮಗೆ ಡಿಪೆಂಡ್ ಅಪ್ ನಮ್ಮ ಬಜೆಟ್ ಹೆಂಗಿದೆ ನಾವು ನೋಡ್ತಿದ್ವಿ ಅಲ್ಲಿ. ಅದಕ್ಕೋಸ್ಕರ ಪ್ರೈಸ್ ಹೈಕರಿಂದ ನಾನು ಎಲ್ಲೂ ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ತಮಿಳ್ ಬರ್ತಿದ್ದಿಲ್ಲ ಅಲ್ಲಿ, ಆಮೇಲೆ ಅವ್ರಿಗೆ ಕನ್ನಡ ಬರ್ತಿದ್ದಿಲ್ಲ. ನಾವೊಂದ್ ಕೇಳೋದು ಅವ್ರೊಂದ್ ಹೇಳೋದು, ಅದಕ್ಕೋಸ್ಕರ ನಾವು ಜಾಸ್ತಿ ಎಲ್ಲೂ ಕೇಳಿಲ್ಲ. ನಮಗೇನೋ ಗೊತ್ತಿರೋರು ಪರಿಚಯ ಇರೋರು ಮಾತ್ರ ಒಂದ್ 3-4 ಜನಕ್ಕೆ ಹಂಗೆ ಮಾತಾಡ್ಸ್ಕಂತ ಕೇಳಿದೀವಿ. ಬರೇ ಒಂದು ಕಾಲ್ಟು ಮತ್ತೊಂದು ಫಿಲ್ಲಿಗೆ 2 months ಬೇಬಿಗೆ 25 lakhs ಕೋಟ್ ಮಾಡಿದ್ದಾರೆ ನುಕುರ ಕುದುರೆಗಳು. ಆಮೇಲೆ ದೊಡ್ಡ ಕುದುರೆಗೂ ಆದ್ರೂ ಅಷ್ಟೇ 35 ಮಿನಿಮಮ್ 35 to 40 lakhs ಹೇಳ್ತಾರೆ ಕೋಟ್ ಮಾಡಿದ್ರೆ. ಸೇಲ್ ಆಗಿದಾವಲ್ಲಿ, ಆ ತರ ಪರ್ಚೇಸರು ಇದರಲ್ಲಿ. ನಾನು ಅದೇ ಆಶ್ಚರ್ಯಪಟ್ಟೆ ಮೇನ್. ಆಮೇಲೆ ಇನ್ನೊಂದಲ್ಲಿ ಏನ್ ನಾನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ಕುದುರೆಗಳ ಶೋಕಿ ಬಹಳ ಇದೆ. ಅಂದ್ರೆ ನೀವು ಅಲ್ಲಿ ಹೋದ್ರೆ, ನಾವು ಜಾತ್ರೆಗೆ ಹೋದಾಗ ಪ್ರತಿಯೊಂದು ಓಲ್ಡ್ ಏಜ್ ಅಂದ್ರೆ ಜೀಪ್ ಇಂದ ಹಿಡಿದು, ಕಾರ್ಟ್ ಇಂದ ಹಿಡಿದು, ಪ್ಲಸ್ ಕುದುರೆಗಳಿಂದ ಹಿಡಿದು ಎಲ್ಲ ಒಂಥರ ವೆಂಟೇಜ್ ಲೆಕ್ಕ ಮೇಂಟೈನ್ ಮಾಡಿದ್ದಾರೆ. ಈಗ ನೋಡಿ, ಜೀಪ್ ಅಲ್ಲಿ ಆಲ್ಮೋಸ್ಟ್ 90s ಜೀಪ್ ಇರೋನ ಮತ್ತೆ ರಿನ್ಯೂ ಮಾಡ್ಕೊಂಡು, ಆಲ್ಟ್ರೇಷನ್ ಮಾಡ್ಕೊಂಡು, ಒಳ್ಳೊಳ್ಳೆ ಜೀಪ್ ನ ಮಾಡಿಫಿಕೇಶನ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಪ್ಲಸ್ ಕುದುರೆಗಳು ಆಗಿರ್ಲಿ, ಒಳ್ಳೊಳ್ಳೆ ಲೈನೇಜ್ ಕುದುರೆಗಳನ್ನ ಎಲ್ಲರೂ ಮೇಂಟೈನ್ ಮಾಡ್ತಾರೆ. ಲೈನೇಜ್ ಕುದುರೆಗಳೇ ಅಲ್ಲಿ ಒಬ್ಬನೇ ಒಂದ್ ಸಾಕೊಂಡಿದ್ರು ಅವ್ನು ಲೈನೇಜ್ ಕುದುರೆ ಮೇಂಟೈನ್ ಮಾಡಿದ್ದಾರೆ. ಅದು ನಾನು ಬಹಳ ಇಷ್ಟಪಟ್ಟೆ ಅಲ್ಲಿ ತಮಿಳ್ನಾಡಲ್ಲಿ. ಇನ್ನೊಂದ್ ಏನ್ ಇಷ್ಟಪಟ್ಟೆ ಅಂತಂದ್ರೆ, ಅಂದ್ರೆ ಕುದುರೆ ಒಂದೇ ಅಂತಲ್ಲ, ನೀವು ಎತ್ತುಗಳಾಗಿರ್ಲಿ, ನಾಯಿಗಳಾಗಿರ್ಲಿ, ಪ್ಲಸ್ ರ್ಯಾಬಿಟ್ಸ್ ಇಂದ ಹಿಡಿದು ಪ್ರತಿಯೊಂದು ನೀವು ಏನು ಡೊಮೆಸ್ಟಿಕ್ ಅನಿಮಲ್ ಅಂತ ಕರಿತೀರಲ್ಲ, ಆ ಡೊಮೆಸ್ಟಿಕ್ ಅನಿಮಲ್ ಎಲ್ಲದೂ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಪ್ಯೂರಿಟಿ
ಸುಮ್ನೆ ಯಾವ್ದಕ್ಕೋ ಕ್ರಾಸಿಂಗ್ ಮಾಡಿಸ್ದೆ, ಯಾವ್ದೋ ಒಂದ್ ಬ್ರೀಡ್ ತಗೊಂಡೆ, ಎದಕ್ಕೋ ಇದು ಮಾಡ್ಕೊಂಡು ನಾನು ಮರಿ ಸಾಕೊಂತೇನೆ ಅಂತ ಎಲ್ಲೆಲ್ಲೂ ಇಲ್ಲ. ನಾನು ನೋಡ್ದಂಗ್ ಪ್ರಕಾರ ಪ್ರತಿ ಒಂದಾಗಿರ್ಲಿ, ನನ್ನ ನಾಯಿಂದ ಹಿಡಿದು ಪ್ಯಾರೆಟ್ಸ್ ಇಂದ ಹಿಡಿದು ಪ್ಲಸ್ ಮೇಕೆಯಿಂದ ಹಿಡಿದು ಜವಾರಿ ಕುದುರೆಯಿಂದ ಹಿಡಿದು ಪ್ರತಿ ಒಂದ್ರಲ್ಲೂ ಅವ್ರು ಬ್ರೀಡ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ, ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ನೀವೀಗ ನಮ್ಮ ಕರ್ನಾಟಕದಲ್ಲಿ ಭೀಮ್ ತಳಿ ಅಂತ ನೋಡಬಹುದು ನೀವು, ಒಂದೇ ಕಲರ್ ಸಿಗುತ್ತೆ ಅದು, ಕುಮ್ಮೆದ್ ಕಲರ್ ಅಂತೀವಿ ನಾವು ಅದನ್ನ, ಒಂದೇ ಕಲರ್ ಅಲ್ಲಿ ಸಿಗುತ್ತೆ. ಬಟ್ ಆ ಕಡೆ ಸೈಡ್ ಅಲ್ಲಿ ಹೋದ್ರೆ ನಾವು ಭೀಮ್ ತಳಿಯಲ್ಲೇ ನಿಮಗೆ ಹಪ್ಲಕ್ ಬೇಕೋ ಹಪ್ಲಕ್ಕು, ಕುಮ್ಮೆದ್ ಬೇಕೋ ಕುಮ್ಮೆದು, ನುಕುರ ಬೇಕೋ ನುಕುರ, ಆಮೇಲೆ ಬ್ಲ್ಯಾಕ್ ಅಲ್ಲಿ ಬೇಕೋ ಬ್ಲ್ಯಾಕ್ ಅಲ್ಲಿ, ಆ ತರ ಪ್ರತಿಯೊಂದು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡ್ಕೊಂಡು ಪ್ರತಿಯೊಂದ್ರಲ್ಲೂ ಕಲರ್ ಮೇಂಟೈನ್ ಮಾಡಿದ್ದಾರೆ. ಭೀಮ್ ತಳಿಯಲ್ಲೂ ಕಲರ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ನೀವು ಕೋಳಿ ಆಗಿರ್ಲಿ, ಶೋ ಪೀಸಸ್ ಕೋಳಿ ಆಗಿರ್ಲಿ, ಆಮೇಲೆ ಪ್ಯಾರೆಟ್ಸ್ ಆಗಿರ್ಲಿ, ಡಾಗ್ಸ್ ಆಗಿರ್ಲಿ, ಆಮೇಲೆ ಇನ್ನ ಏನಿದ್ವು ಅಲ್ಲಿ ಕ್ಯಾಟ್ಸ್ ಆಗಿರ್ಲಿ, ಪ್ರತಿ ಒಂದ್ರಲ್ಲೂ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ದಾರೆ. ಕ್ವಾಲಿಟಿ ಆಗಿರ್ಲಿ, ಅದ್ರದ್ದು ಹೇರ್ಸ್ ಆಗಿರ್ಲಿ, ಆ ಲೆವೆಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ಅದೊಂದು ಬಹಳ ಇಷ್ಟ ಆಯ್ತು ತಮಿಳ್ನಾಡು ಕಡೆಗೆ. ಪ್ರತಿ ಒಂದ್ರಲ್ಲೂ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದನಗಳು ಸಮೇತನು. ನೀವೇನೀಗ ಜಲ್ಲಿಕಟ್ಟಲ್ಲಿ ನೋಡ್ತೀರಾ, ಆಮೇಲೆ ನಾ ಈಗ ವಿಡಿಯೋದಲ್ಲಿ ನೋಡ್ತಿರಂಗೆ ಪ್ರತಿ ಒಂದು ಕಾಂಕ್ರೇಜ್ ಹಸುಗಳಾಗಿರ್ಲಿ, ಪ್ರತಿ ಒಂದ್ರಲ್ಲೂ ಬಹಳ ಚೆನ್ನಾಗಿ ಕ್ವಾಲಿಟಿಗಳು ಮೇಂಟೈನ್ ಮಾಡ್ಕೊಂತ ಬಂದಿದ್ದಾರೆ. ನನಗಲ್ಲಿ ಬಹಳ ಖುಷಿ ಆಯ್ತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಅಲ್ಲಿಗೆ ನಾವು ಏನ್ ಜಾತ್ರೆಗೆ ಹೋದಾಗ ಅಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಣಿಯಲ್ಲಿ ಸಮೇತನೂ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಬಹಳ ಜನ ನನಗೆ ಕಮೆಂಟ್ ಮಾಡ್ತಿದಾರ, DM ಮಾಡ್ತಿದಾರ, ಕಾಲ್ ಮಾಡ್ತಿದಾರ, ಅಣ್ಣ ನನಗೂ ಕುದುರೆ ಬೇಕು, ಅಣ್ಣ ನಾನು ಕುದುರೆ ಸಾಕ್ಬೇಕಂತ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದ್ ಸ್ವಲ್ಪ ಜನ ಕಾಲ್ ಮಾಡ್ತಿದಾರ, ಅಣ್ಣ ನನಗೆ ರೈಡಿಂಗ್ ಕುದುರೆ ಬೇಕು ಬಟ್ ಮರಿ ಬೇಕು ಅಂತ ಕೇಳ್ತಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಕುದುರೆ ಎದಕ್ ಬೇಕು? ನಮಗೆ ಸಾಕಕ್ ಬೇಕಂತಿರೋ, ಇಲ್ಲ ನನಗೆ ಓನ್ಲಿ ರೀಡಿಂಗ್ ಪರ್ಪಸ್ ಬೇಕು, ಇಲ್ಲ ನನಗೆ ಬ್ರೀಡಿಂಗ್ ಪರ್ಪಸ್ ಬೇಕು, ಫಸ್ಟ್ ಅದನ್ನ ನಿಮ್ಗೆ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈಗ ನನಗೆ ಕಾಲ್ ಮಾಡಿ ಅಂತ ಕೇಳ್ತೀರಾ, ಅಣ್ಣ ನನಗೆ ರೈಡಿಂಗ್ ಕುದುರೆ ಬೇಕು, ಮರಿನ ನಾ ಸಾಕ್ತೀನಿ ಅಂತ ಕೇಳ್ತೀರಾ. ಯಾಕೆ ಅಂತಂದ್ರೆ ಈಗ ನಿಮಗೆ ಗೊತ್ತಿಲ್ದ ವಿಚಾರಪ್ಪ ಏನಪ್ಪಾ ಅಂತಂದ್ರೆ, ಮರಿ ಕುದುರೆನ 3 years ಮಟ ನಾವು ಕುದುರೆ ಮೇಲೆ ಹತ್ತಂಗಿಲ್ಲ. 3 years ಮಟ ನಾವು ಕುದುರೆ ಟ್ರೈನಿಂಗ್ ಕೊಡಕ್ ಬರಲ್ಲ, ಹತ್ತಂಗೂ ಇಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ, ನಿಮಗೆ ಅದು ಪಾಪ ನಿಮಗೆ ಗೊತ್ತಿರಲ್ಲ, ಏನ್ ಮಾಡ್ತೀರಾ, ಅಣ್ಣ ನನಗೆ ರೈಡಿಂಗ್ ಕುದುರೆ ಬೇಕು ಬಟ್ ಮರಿ ಬೇಕು ಅಂತ ಕೇಳ್ತೀರಾ. ಅದಕ್ಕೋಸ್ಕರ ಇದನ್ನ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. 3 years ಮಟ ಮರಿ ಕುದುರೆ ಮೇಲೆ ನಾವು ಹತ್ತಂಗಿಲ್ಲ. ಬಹಳ ಜನ ಮೋಸ ಹೋಗ್ತಿದಾರೆ ಇದೇ ತರಾನೇ. ಈಗ ನನಗೆ ಮೊನ್ನೆ ಒಂದು ಕಾಲ್ ಬಂದಿತ್ತು, ನಿಮಗೆ ಆಡಿಯೋ ಹಾಕ್ತೀನಿ ಕೇಳಿಸ್ಕೊಳ್ಳಿ. ಅಂದ್ರೆ ಈಗ ಮರಿ ಯಾವ ಪರ್ಪಸ್ ತಗೊಂಡಿಬ್ರು ನೀವು? ಏನ್ ರೈಡಿಂಗ್ ಕೋಸ್ಕರ ತಗೊಂಡ್ರೆ, ಏನ್ ಸಾಕ್ಬೇಕಂತ ತಗೊಂಡ್ರ? ರೈಡಿಂಗ್ ಪರ್ಪಸ್ ತಂದಿದ್ದೆ. ನಿಮಗೆ ಮೊದ್ಲೇ ಗೊತ್ತಿದ್ದಿಲ್ಲ ಇದು ರೈಡಿಂಗ್ ಇದು ಬರಲ್ಲ ಅಂತ ಹೇಳಿ? ಮುಂಚೆ ಹೇಳಿದ್ದಿಲ್ಲ ಅವರು, ಇದು 3 ವರ್ಷ ತನಕ ಸಾಕ್ಬೇಕು, ಆಮೇಲೆ ರೈಡಿಂಗ್ ಮಾಡ್ಬೇಕು ಅಂತ. ನಾನೊಂದು 6 ತಿಂಗಳು ವರ್ಷ ಅಂತ ತಿಳ್ಕೊಂಡಿದ್ದೆ. ಅವರು ತಂದು 1 ವಾರ ಆಗಿ ನಮ್ ಪಾಪನ್ ಕೊಂಡ್ರಿಸಿ ಫೋಟೋ ತೆಗ್ದಿದ್ದೆ. ಅವಾಗ ಈ ತರ 3 ವರ್ಷ ತನಕ ಹತ್ತಂಗಿಲ್ಲ, ಯಾರು ಹೇಳಿದ್ದು ನಿಮಗೆ ಆಗ್ತಕ್ಕೆ ಅಂತ ಅವಾಗ ಹೇಳಿದ್ರು. ಅದೇ ತನಕ ಹೇಳೇ ಇರ್ಲಿಲ್ಲ ಅವರು. ಓಕೆ, ಅವ್ರೇನ್ ರೆಸ್ಪಾನ್ಸ್ ಮಾಡಿಲ್ವಾ ಏನು? ಇಲ್ಲ, ಅವಾಗೇ ಮತ್ತೆ ಶೇರ್ ಮಾಡಕ್ಕೆ ದೊಡ್ಡದೇ ನೀವೇ ತಗೊಳ್ರಿ, ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ ಕೊಡ್ರಿ ಅಂತ ಕೇಳಿದೆ. ಅವ್ರೇನು ಅವಾಗಿಂದ ಇಲ್ಲಿ ತನಕ ಏನೋ ರೆಸ್ಪಾನ್ಸೇ ಇಲ್ಲ ಅವರು. ಓಕೆ, ಅಂದ್ರೆ ಮೊದ್ಲಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಿಲ್ಲ ನಿಮಗೆ, ಈ ತರ ಮರಿಯಲ್ಲಿ ಹತ್ತಿಸಬಾರ್ದು ಅಂತ ಹೇಳಿ? ಎಲ್ಲ ಇಲ್ಲ, ಮುಂಚೆ ಏನು ಇನ್ಫಾರ್ಮೇಶನ್ ಇಲ್ಲ. ನಂದು 1 ವಾರ ಆದ್ಮೇಲೆ ಹೇಳಿದ್ವಿ ಈ ತರ. ಓಕೆ, ಅಲ್ಲಿ ತನಕ ಏನು ಹೇಳೇ ಇಲ್ಲ. ಅದ್ರದ್ದು ಫುಡ್ ಸಮೇತ ಏನು ಹೇಳಿಲ್ಲ ಬ್ರೋ. ಕೊಟ್ಟರು ದುಡ್ಡು ಇಸ್ಕೊಂಡ್ರು ಹೋದ್ರು ಅಷ್ಟೇ. ಫುಡ್ ಇಂದು ಇನ್ಫಾರ್ಮೇಶನ್ ಹೇಳಿದ. ನಾನು ಬೇರೆಯವ್ರ ಕಡೆಯಿಂದ ಅಲ್ಲಿ ಇಲ್ಲಿ ತಿಳ್ಕೊಂಡು ಅವಾಗ ಫೀಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕಷ್ಟಪಟ್ಟು ಇದು ಉಳ್ಸಕ್ಕೆ ಬಹಳ ಕಷ್ಟ ಮಾಡಿ, ಬಹಳ ಹೆಚ್ಚು ಕಮ್ಮಿ ಆ ದುಡ್ಡಲ್ಲಿ ದುಡ್ಡದೇ ಬಂದ್ಬಿಡೋದು ರೈಡಿಂಗ್ ಮಾಡೋ ಅಂತದ್ದು. ಅಂದಾಜು ಎಷ್ಟು ಖರ್ಚು ಮಾಡಿದಿರಾ? 1.5 ಹತ್ರ ಹೋಯ್ತು ಬ್ರೋ. 1.5 ಲಕ್ಷದ ಹತ್ರ ಹೋಯ್ತು. ಫೀಡಿಂಗ್ ಬಗ್ಗೆ ಏನು ಹೇಳಿರಲ್ಲ. ಇದು ನಾಟಿ ಹಸು ಸಾಕ್ತಂಗೆ ಅಂತ ಹೇಳಿ ಕೊಡ್ಸಿ ಮಾಡ್ಬಿಟ್ರು. ನನ್ನ ಜೀವನದಲ್ಲಿ ಆಗಿಲ್ಲ, ಹಂಗಾಗ್ಬಿಟ್ಟಿದೀನಿ ಮೋಸ. ಇಲ್ಲಿಂದ ಇಲ್ಲಿ 15 ಡಿಸೆಂಬರ್ 18ನೇ ತಾರೀಕಿಂದ ಇವತ್ತು ಆಗಸ್ಟ್ 19ನೇ ತಾರೀಕು ತನಕ ಅವ್ರಿಗೆ ಬೈಕ್ ಹೇಳಿದೀನಿ ಬ್ರೋ, ಇಂತ ಕುದುರೆ ಕೊಡ್ಸಿದಾರೆ ಅಂತ. ಬೇರೆಯವ್ರು ಬಂದು ನೋಡ್ದಾಗೆಲ್ಲ ಹೇಳ್ತಾರಲ್ಲ, ಇದೇನ್ ಕುದುರೆ ತರನೇ ಇಲ್ಲ ಅಂತ ಹೇಳ್ತಾರಲ್ಲ. ಅವಾಗ ಇಲ್ಲಿ ತನಕ ಬೈಕ್ ಇದೀನಿ ಮನ್ಸಾಗ ಅವನಿಗೆ ಕೊಡ್ಸಿರೋದೇ ಮಾಡಿರೋದೇ ಅಂತ. ರೈಡಿಂಗ್ ಅಂತ ಬೇಕಂತಂದ್ರು ನೀವು ಈಗ ಮರಿ ಕೊಡ್ಸ್ಬಿಟ್ಟು ನಿಮಗೆ ಸ್ಕ್ಯಾಮ್ ಆಗಿದೆ. ನಿಮಗೆ ಕೇಳಿದ್ರಲ್ಲ, ಇವರು ಪಾಪ ಕುದುರೆ ಬೇಕಂತ ಹೇಳ್ಬಿಟ್ಟು ಯಾರ ಹತ್ರನೋ ಥರ್ಡ್ ಪಾರ್ಟಿ ಹತ್ರ ಹೇಳ್ಬಿಟ್ಟು ಕುದುರೆ ತರ್ಸಿದಾರೆ.
ಅವ್ರ ಪಾಪ ಏನಂತ ಇನ್ಫಾರ್ಮೇಶನ್ ಕೊಟ್ಟಿದಾರ ಅಂತಂದ್ರೆ ಅಣ್ಣ ನೀನು ಜವರಿ ಆಕಳ ಸಾಕ್ದಂಗ್ ಸಾಕ್ಬೋದು ನೀನು, ಅದ್ರಾಗ ಏನ್ ಅಷ್ಟೊಂದ್ ಕಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ಸ್ ಹೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಫೀಡಿಂಗ್ ಹೇಳಿಲ್ಲ. ಆಮೇಲೆ ಪಾಪ ಅವ್ರಿಗೆ ರೈಡಿಂಗ್ ಬೇಕಾಗಿತ್ತು, ಮರಿ ಕೊಡ್ಸಿದ್ದಾರೆ. ಅವ್ರಿಗೆ ಇತ್ಲಾಗ ಸಾಕಣಕ್ಕೂ ಆಗ್ತಿಲ್ಲ, ಇತ್ಲಾಗ ಬಿಡಕ್ಕೂ ಆಗ್ತಿಲ್ಲ. ಪಾಪ ಈ ತರ ಇಕ್ಕಟ್ಟಲ್ಲಿ ಸಿಕ್ಕೊಂಡಿದ್ದಾರೆ. ಯಾಕಂದ್ರೆ ದಯವಿಟ್ಟು ಹೇಳ್ತೀನಿ ಕೇಳಿ, ಕುದುರೆ ಕೊಡ್ಸೋರು ಪಾಪ ಅವ್ರು ಕಷ್ಟಪಟ್ಟು ಎಲ್ಲೋ ಸಾಲ ಸೋಲ ಮಾಡಿಬಿಟ್ಟು ಸ್ಯಾಲ್ರಿನ ಸೇವ್ ಮಾಡ್ಕೊಂಡು ಕುದುರೆ ಸಾಕ್ಬೇಕಂತ ಹೇಳ್ಬಿಟ್ಟು ಪಾಪ ನಿಮ್ಮನ್ನ ನಂಬ್ಕೊಂಡು ಅಮೌಂಟ್ ಕೊಡ್ತಾರೆ. ದಯವಿಟ್ಟು ಅಂತವರಿಗೆ ಸ್ವಲ್ಪ ಎಂಕರೇಜ್ ಮಾಡಿ. ನಿಮಗೆ ಆಗ್ತಾರೆ, ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೇಳಿ ಇನ್ಫಾರ್ಮೇಶನ್ ತಗೊಂಡು ಕುದುರೆನ ಕೊಡ್ಸೋ ವ್ಯವಸ್ಥೆ ಮಾಡಿ. ಈಗ ನೋಡಿ ಅವ್ರ ಪಾಪ ಕೊಡಕ್ಕೂ ಬರ್ತಾ ಇಲ್ಲ, ಹಿಡ್ಕೊಳಕ್ಕೂ ಬರ್ತಾ ಇಲ್ಲ, ಆತರ ಪ್ರಾಬ್ಲಮ್ ಸಿಕ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ತರ ಸ್ಕ್ಯಾಮ್ ಮಾಡ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಪಾಪ ಒಂದ್ 3-4 ಸತಿ ಕಾಲ್ ಮಾಡಿ, ಅಣ್ಣ ಫೀಡಿಂಗ್ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಹೇಳಿ ಬಹಳ ಜನ ಕೇಳ್ತಿದಾರ. ಅವ್ರಿಗೆ ಏನ್ ಹೇಳ್ಬಿಟ್ಟಿದ್ದಾರೆ, ಈ ತರ ದನ ಸಾಕ್ದಂಗ್ ಸಾಕ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟೋಗಿದ್ದಾರೆ. ಏನಾಗಿದೆ, ಅವ್ರೇನ್ ಮಾಡಿದಾರೆ, ಹತ್ತಿ ಕಾಳಂತೆ ಮೊಸರು ನೀರಂತೆ ಇಟ್ಬಿಟ್ಟು ಕುದುರೆನ ಸಾಕಿದ್ದಾರೆ. ಅದೇನಾಗಿದೆ, ಕಾಲಿಕ್ಗೆ ಕನ್ವರ್ಟ್ ಆಗಿದೆ, ಹೊಟ್ಟೆ ನೋವಿಗೆ ಕನ್ವರ್ಟ್ ಆಗಿದೆ. ಕಾಲಿಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕುದುರೆಯಲ್ಲಿ ಸಾಮಾನ್ಯವಾಗಿ ಬರೋದು ಕಾಲಿಕ್ ಅಂತ ಬರುತ್ತೆ. ಕಾಲಿಕ್ ಅಂದ್ರೆ ಹೊಟ್ಟೆ ನೋವು. ಕುದುರೆಗೆ ಹೊಟ್ಟೆ ನೋವು ಬಂತು ಅಂತಂದ್ರೆ ಉಳಿಸ್ಕೊಳೋದು 75% ಕಷ್ಟ. ಇನ್ನು 25% ಏನೋ ಜುಗಾಡ್ ಮಾಡ್ಬಿಟ್ಟು ಮೆಡಿಸಿನ್ ಕೊಟ್ಟು ಅದ್ರ ಬಗ್ಗೆ ನಾಲೆಜ್ ಇದ್ದವರು ಉಳಿಸ್ಕೊಂತಾರೆ ಕುದುರೆಗಳನ್ನ. ಬಟ್ 75% ಕುದುರೆಗಳು ಸತ್ತೋಗ್ಬಿಡ್ತವೆ. ದಯವಿಟ್ಟು ದನಗಳು ಸಾಕ್ದಂಗೆ ಕುದುರೆಗಳು ಸಾಕಕ್ ಹೋಗ್ಬೇಡಿ. ಅದಕ್ಕಂತಾನೆ ಸಪರೇಟ್ ಆಗಿ ಫೀಡ್ ಬರುತ್ತೆ, ಸಪರೇಟ್ ಆಗಿ ಹುಲ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನ ನಾಲೆಜ್ ತಿಳ್ಕೊಂಡು ಕುದುರೆನ ತಗೋಣ ಕೈ ಹಾಕಿ. ಆಮೇಲೆ ಕುದುರೆ ತಗೋಬೇಕನ್ನೋರು ಸ್ವಲ್ಪ ಬ್ಯಾಕ್ಗ್ರೌಂಡ್ ನ ತಿಳ್ಕೊಂಡು ಕುದುರೆ ಹೆಂಗ್ ಸಾಕಬೇಕು, ಕುದುರೆ ನಾವ್ ಹೆಂಗ್ ತಗೋಬೇಕನ್ನೋದ್ ನೋಡ್ಕೊಂಡು ಕುದುರೆ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ಪಾಪ ಎಲ್ಲೋ ಕಷ್ಟಪಟ್ಟು ದುಡಿದು ಸೇವ್ ಮಾಡ್ಕೊಂಡು ನಾನ್ ಕುದುರೆ ಸಾಕ್ಲೇಬೇಕು ಅಂತ ಹೇಳ್ಬಿಟ್ಟು ತರ್ತೀರಾ. ಬಟ್ ಈ ತರ ಗೊತ್ತಿಲ್ದವ್ರ ತರ ತಗೊಂಡು ಆಮೇಲೆ ಸಿಕ್ಕಂತೀರಾ. ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಟ್ರಿ. 1-2 ದಿನ ಲೇಟರು ಪರವಾಗಿಲ್ಲ, ಸ್ವಲ್ಪ ವೇಟ್ ಮಾಡಿ ಒಳ್ಳೆ ಕುದುರೆನೆ ಸೆಲೆಕ್ಷನ್ ಮಾಡಿ ತಗೊಳ್ಳಿ. ಯಾಕಂತಂದ್ರೆ ಇದು ನಿಮ್ ಡ್ರೀಮ್ ಹಂಗಿರುತ್ತೆ. ನಾವ್ ಇಲ್ಲಿ ಕುತ್ಕೊಂಡಿರೋದು ಈ ಕ್ರೇಜ್ ನ ಜಾಸ್ತಿ ಮಾಡ್ಬೇಕಂತ ಇದ್ದೀನಿ ನಾನು. ಹಾರ್ಸ್ ಫೀಲ್ಡ್ ಅಲ್ಲಿ ಕ್ರೇಜ್ ನ ಜಾಸ್ತಿ ಮಾಡಿಸ್ಬೇಕಂತ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ಒಳ್ಳೆ ಕುದುರೆ ನೋಡಿ ಮಾಡಿ ತಗೊಳ್ಳಿ ಕುದುರೆಗಳನ್ನ. ಅಷ್ಟು ಸುಲಭವಾಗಿ ಕುದುರೆನ ಯಾರೋ ಒಬ್ರು ಹೇಳಿದಾರೆ ತಗೊಂಡ್ವಿ ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಈಗ ಮರಿ ಕುದುರೆ ನೀವು ತಗೊಂತೀರಾ, ಮರಿ ಕುದುರೆ ತಗೊಂಡು 3 years ಮಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಕೇರ್ ತಗೋಬೇಕು. ಮೆಡಿಕಲ್ ಇಂದ ಹಿಡಿದು ಕುದುರೆ ಕೇರ್ ಇಂದ ಹಿಡಿದು ಪ್ರತಿಯೊಂದು ಮಾಡ್ಕೊಂಡು ಹೋಗ್ಬೇಕು ನೀವು. ಅದಕ್ಕೋಸ್ಕರ ನನ್ನ ವ್ಯೂ ಪಾಯಿಂಟ್ ಅಲ್ಲಿ ನಾನು ಮರಿಗಳನ್ನ ಪ್ರಿಫರ್ ಮಾಡಕ್ ಹೋಗಲ್ಲ. ಬಿಕಾಸ್ ನೀವು ಕುದುರೆ ತಗೊಳೋದೇ ರೈಡಿಂಗ್ ಗೋಸ್ಕರ. ಓಕೆ, ನೀವು ಬ್ರೀಡಿಂಗ್ ಪರ್ಪಸ್ ತಗೊಂತೀರಾ, ಇಲ್ಲ ಅಂತಂದ್ರೆ ಬೇರೆ ನಾ ಸಾಕಕ್ ತಗೊಂತೀರಾ ಅಂದ್ರೆ ಅದು ಬೇರೆ ವಿಚಾರ. ರೈಡಿಂಗ್ ತಗೊಳೋರು ಸ್ವಲ್ಪ ನೋಡಿ ಮಾಡಿ ತಗೊಳ್ಳಿ. ರೈಡಿಂಗ್ ಕುದುರೆ ಮರಿಯಿಂದ ತಗೊಳಕ್ ಹೋಗ್ಬೇಡಿ. ಏನಿದ್ರು 3 years ಮೇಲೆ ತಗೋಬೇಕಾಗುತ್ತೆ. ನಾವು ಕುದುರೆ ಪ್ರೈಸ್ ನ ಹೆಂಗೆ ಡಿವೈಡ್ ಮಾಡ್ತೀವಿ ಅಂತಂದ್ರೆ, ಕುದುರೆನ ಬ್ರೀಡ್ ನೋಡ್ತೀವಿ, ಫಸ್ಟ್ ಹೈಟ್ ನೋಡ್ತೀವಿ, ಕಲರ್ ನೋಡ್ತೀವಿ, ವರ್ಕಿಂಗ್ ನೋಡ್ತೀವಿ, ಕುದುರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಡಿಸಿಷನ್ ತಗೊಂತೀವಿ ಕುದುರೆ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ನಾವು ಕುದುರೆ ಬೆಲೆ ನಿಯರ್ ಅಬೌಟ್ ನಿಮಗೆ ಬೋನ್ ಇಂದ ಹಿಡಿದು ಅಂದ್ರೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಅಂತ ಬರುತ್ತೆ. ಅದ್ರ ಮೇಲೂ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಪ್ರೈಸ್ ಅಲ್ಲಿ. ನಮಗೆ ಸ್ಟಾರ್ಟಿಂಗ್ ಇಂದ ನಿಯರ್ ಅಬೌಟ್ ಇವಾಗಿನ ಮಾರ್ಕೆಟ್ ಲೆಕ್ಕಕ್ಕೆ ನಿಯರ್ ಅಬೌಟ್ 1.75 ಇಂದ ಸ್ಟಾರ್ಟ್ ಆಗುತ್ತೆ. 1.70, 1.75 ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಳ್ಳೆ ಕುದುರೆ, ಒಳ್ಳೆ ಕುದುರೆ ಸಾಕ್ಬೇಕಪ್ಪ ಅನ್ನೋರಿಗೆ ಇದು ಹೇಳ್ತಿದ್ದೀನಿ ನಾನು. ಇಲ್ಲ ನನಗೆ ನಾರ್ಮಲ್ ಕುದುರೆ ಸಾಕು ಅಂತಂದ್ರೆ ನಿಮಗೆ 1,20,000 ಮಟನೂ ಸಿಗುತ್ತೆ ನಿಮಗೆ. ಡಿಪೆಂಡ್ ಅಪಾನ್ ಹಾರ್ಸ್, ನೀವ್ ಹೆಂಗ್ ಸೆಲೆಕ್ಷನ್ ಮಾಡ್ತಿರೋ ಹಾರ್ಸ್ ಅದ್ರ ಮೇಲೆ ಡಿಪೆಂಡ್. ಈಗ ನಿಮ್ಗೆ ಹೆಂಗಂತಂದ್ರೆ ಸಿಂಪಲ್ ವೇ ಹೇಳ್ಬೇಕಂತಂದ್ರೆ ಆಲ್ಟೋ, ಫಾರ್ಚುನರ್. ಒಬ್ಬೊಬ್ರು ಕಾಲ್ ಮಾಡಿ ಹೆಂಗ್ ಕೇಳ್ತೀರಾ ಅಂತಂದ್ರೆ, ಅಣ್ಣ ನನಗೆ ಫಾರ್ಚುನರ್ ಫೀಚರ್ಸ್ ಬೇಕು ಬಟ್ ನನಗೆ ಆಲ್ಟೋ ಬೇಕು, ಆಲ್ಟೋ ಪ್ರೈಸ್ ಅಲ್ಲಿ ಬೇಕು ಅಂತ ಹೇಳ್ತೀರಾ. ಬಟ್ ಫೀಚರ್ಸ್ ಆಲ್ಟೋದೇ ಇರುತ್ತೆ ಅಲ್ಲಿ. ಆಮೇಲೆ ನಾವು ಹೇಳ್ಬೋದು ನಿಮಗೆ ನೋಡೋಣ ಫಾರ್ಚುನರ್ ಲೆಕ್ಕಕ್ಕೆ ಇದೆ ಅಂತ ಹೇಳ್ಬಿಟ್ಟು, ಬಟ್ ಫೀಚರ್ಸ್ ಎಲ್ಲ ಆಲ್ಟೋ ಲೆಕ್ಕಕ್ಕೆ ಇರುತ್ತೆ. ಸ್ವಲ್ಪ ಲೇಟ್ ಅದು ಪರವಾಗಿ ಮಾಡಿ, ಅಣ್ಣ ನನಗೆ ಕ್ವಾಲಿಟಿ ಹಿಂಗಿರ್ಬೇಕು ಕುದುರೆ ಅದು, ಅಣ್ಣ ನನಗೆ ಕ್ವಾಲಿಟಿ ಹೈಟ್ ಅಲ್ಲಿ ಇರ್ಬೇಕು, ಅಣ್ಣ ನನಗೆ ವೈಟ್ ಕುದುರೆ ಬೇಕು, ನನಗೆ ಶಾಂತಿ ಕುದುರೆ ಬೇಕು ಅಂತ ಕೇಳ್ತಿರ್ತೀರಾ. ಅಣ್ಣ ರೈಡಿಂಗ್ ಅಲ್ಲಿ ಚೆನ್ನಾಗಿರ್ಬೇಕು ಅಂತ ಕೇಳ್ತೀರಾ. ಈ ನಮಗೆ ಕ್ವಾಲಿಟೀಸ್ ಹೆಂಗಿರುತ್ತೋ ಕುದುರೆ ಪ್ರೈಸ್ ಅಷ್ಟೇ ಇರುತ್ತೆ. ಯಾಕಂತಂದ್ರೆ ಈಗ ಜನರಲ್ ಆಗಿ ಫಾರ್ಚುನರ್ ಫೀಚರ್ಸ್ ಫಾರ್ಚುನರ್ಸ್ ಗೆ ಇರುತ್ತೆ, ಅದಕ್ಕೋಸ್ಕರ ಅದು ಪ್ರೈಸ್ ಹೈಕ್ ಅಲ್ಲಿ ಇರುತ್ತೆ.
ಆಲ್ಟೋದು ಹೆಂಗಿರುತ್ತೆ ಅಂದ್ರೆ ಆಲ್ಟೋ ಫೀಚರ್ಸ್ ಇರ್ತವೆ. ಈಗ ನಾನು ಸುಮ್ನೆ ನಿಮಗೆ ಇದನ್ನ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕೊಟ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದೀನಿ, ನಿಮಗೆ ಹೆಂಗ್ ಕ್ವಾಲಿಟೀಸ್ ಹೆಂಗ್ ಬೇಕಲ್ಲ, ನಿಮಗೆ ಹೈಟ್ ಆಗಿರ್ಲಿ, ಕಲರ್ ಆಗಿರ್ಲಿ, ಆಮೇಲೆ ಕುದುರೆ ರೈಡಿಂಗ್ ಅಲ್ಲಿ ಆಗಿರ್ಲಿ, ನಿಮ್ಗೆ ಹೆಂಗ್ ಫೀಚರ್ಸ್ ಹೆಂಗ್ ಬೇಕಲ್ಲ ಅದರಲ್ಲಿ ಅದೇ ತರನ ಕಾಸ್ಟ್ ಸಮೇತನೂ ಇರುತ್ತೆ. ಯಾರ್ಯಾರು ಕುದುರೆ ಸಾಕ್ಬೇಕಂತಿದ್ರು, ಈಗ ನೆಕ್ಸ್ಟ್ ಕುದುರೆಗಳು ಜಾತ್ರೆ ಸ್ಟಾರ್ಟ್ ಆಗ್ತಿದಾವೆ. ಕುದುರೆ ಸಾಕ್ಬೇಕನ್ನೋರು ಬಹಳ ಕೇರ್ಫುಲ್ ಆಗಿ ತಗೊಳ್ಳಿ. ನಿಮಗೆ ಏನಾನು ಗೊತ್ತಿಲ್ಲ ಅಂತಂದ್ರೆ ಇನ್ಫಾರ್ಮೇಶನ್ ತಗೊಳ್ಳಿ, ಸುಳಿ ಬಗ್ಗೆ ಆಗಿರ್ಲಿ, ಆಮೇಲೆ ಕುದುರೆ ಹೆಂಗಿರುತ್ತೆ, ಬೆಲೆ ಬಗ್ಗೆ ಆಗಿರ್ಲಿ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ತಿಳ್ಕೊಂಡು ಕುದುರೆ ಖರೀದಿ ಮಾಡ್ಕೊಳ್ಳಿ. ಈಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗ್ತಿವೆ. ನಾವು ಜಾತ್ರೆಗೆ ಎಲ್ಲದಕ್ಕೂ ಹೋಗ್ಬೇಕಂತ ಅನ್ಕೊಂಡಿದೀನಿ ಈ ವರ್ಷ. ಯಾರ್ಯಾರಿಗೆ ಕುದುರೆ ಬೇಕೋ, ಯಾರ್ಯಾರಿಗೂ ನಿಮಗೆ ಕುದುರೆ ನಾನು ಸಾಕ್ಬೇಕಂತಿದಿರೋ, ಒಳ್ಳೆ ಕ್ವಾಲಿಟಿ ಸಾಕ್ಬೇಕಂತಿದಿರೋ, ನನಗೆ DM ಮಾಡಿ, ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಕುದುರೆನೂ ಕೊಡಿಸ್ತೀವಿ. ನಿಮಗೆ ಯಾರು ಬೇಕೋ ನೋಡಿ. ಇದೇ ತರ ನಮ್ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುದುರೆ ಸಾಕ ಮಾತ್ರ ಬಿಡಕ್ ಹೋಗ್ಬೇಡಿ. ಥ್ಯಾಂಕ್ ಯು.